ದೇವರು ತಾನು ಎಲ್ಲೆಡೆ ಎಲ್ಲರ ಬಳಿ ಇರಲು ಸಾಧ್ಯವಿಲ್ಲ ಎಂದೇ ತಾಯಿಯನ್ನ ಸೃಷ್ಟಿಸಿದ್ದಾನೆ. ತಾಯಿ ಈ ಜಗದ ಕಣ್ಣಾಗಿದ್ದಾಳೆ ಎಂದು BK ಸವಿತಕ್ಕನವರು ಹೇಳಿದರು. ಅವರು ಪಟ್ಟಣದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಚರಿಸಲಾದ ವಿಶ್ವ ತಾಯಂದಿರ ದಿನಾಚರಣೆಯಲ್ಲಿ ಮಾತನಾಡಿದರು. ತಾಯಿ ಒಂದು ಮಗುವನ್ನ ಹೊತ್ತು ಹೆತ್ತು ಸಾಕಿ ಸಲುಹಿ ಈ ಜಗತ್ತಿಗೆ ನೀಡುತ್ತಾಳೆ. ಶಾಲೆಗೆ ಹೋಗುವ ಮುಂಚೆ ಅದಕ್ಕೆ ಬೇಕಾದ ಎಲ್ಲ ಸಂಸ್ಕಾರವನ್ನು ಆಕೆಯೇ ನೀಡುತ್ತಾಳೆ. ತಾಯಿ ಮಗುವಿನ ಸಂಬಂಧ ಅನ್ಯೋನ್ಯವಾಗಿದ್ದು ಅದಕ್ಕೆಂದೇ ಮಗು ಹುಟ್ಟಿದ ತಕ್ಷಣವೇ ಅಮ್ಮ ಎಂದು ಕರೆಯುತ್ತದೆ. ಇಂತಹ ಮಗು ದೊಡ್ಡದಾಗಿ ಬೆಳೆದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಿದಾಗ ಅದನ್ನ ಕಂಡು ಸಂತೋಷಿಸುತ್ತಾಳೆ. ಮಗು ಸಮಾಜ ವಿರೋಧಿಯಾದರೆ ದುಃಖಿಸುತ್ತಾಳೆ. ಮಗು ಸಹ ತನ್ನೆಲ್ಲ ಬೇಕು ಬೇಡುಗಳನ್ನ ತಂದೆಯ ಬದಲು ತಾಯಿಯ ಮುಂದೆಯೇ ಹೇಳಿಕೊಳ್ಳುತ್ತದೆ. ಮಗುವಿಗೆ ತಾಯಿಯೇ ಸರ್ವಸ್ವ. ಆದ್ದರಿಂದ ತಾಯಿಗೆ ಈ ಜಗತ್ತಿನಲ್ಲಿ ವಿಶೇಷವಾದ ಸ್ಥಾನವಿದೆ ಎಂದರು. ತಾಯಂದಿರ ದಿನಾಚರಣೆಯ ದಿನ ಮಾತ್ರ ತಾಯಂದಿರನ್ನ ಹೊಗಳಿ ಪೂಜಿಸಿದರೆ ಸಾಲದು, ನಿತ್ಯವೂ ಆಕೆಯ ಪೂಜೆಯನ್ನ ಮಾಡಬೇಕು. ಇಂದಿನ ದಿನಗಳಲ್ಲಿ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿಗಳನ್ನು ಅಸಡ್ಡೆ ಮಾಡುವುದನ್ನ ಕಾಣುತ್ತೇವೆ. ಅವರನ್ನು ಸಾಕಲಾಗದೆ ಅವರನ್ನು ಅನಾಥಾಶ್ರಮಗಳಿಗೆ ಕಳಿಸುವುದನ್ನ ನೋಡುತ್ತೇವೆ. ತಾಯಂದಿರ ಆಚರಣೆ ದಿನ ನಾವೆಲ್ಲರೂ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂಬ ಶಪಥ ಮಾಡಬೇಕೆಂದು BK ಸವಿತಕ್ಕನವರು ಹೇಳಿದರು. ತಾಯಂದಿರ ದಿನಾಚರಣೆಯ ಮಹತ್ವ ಕುರಿತು ಅನೇಕ ತಾಯಂದಿರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಯಂದಿರನ್ನು ಸನ್ಮಾನಿಸಲಾಯಿತು.